ನಮಸ್ಕಾರ ಸ್ನೇಹಿತರೆ, ಆಶು ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮ್ಯಾಂಗೋ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ತಕ್ಕಂಥ ರೆಸಿಪಿ. ಮನೇಲಿ ತುಂಬಾ ಹಣ್ಣಿತ್ತು, ಹಾಗಾಗಿ ಏನು ಮಾಡೋದು ಅಂತ ತೋಚ್ತಾ ಇದ್ದಾಗ ನಾನು ಈ ಜ್ಯೂಸನ್ನು ಮಾಡೋಣ ಅಂತ ಅಂದ್ಕೊಂಡೆ. ತುಂಬಾ ಚೆನ್ನಾಗಿ ಬಂತು, ನನಗೂ ಇಷ್ಟ ಆಯಿತು. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾನು 2 ಮಾವಿನ ಹಣ್ಣು ದೊಡ್ಡ ಸೈಜಿನ ತೊಗೊಂಡಿದ್ದೀನಿ. ಇದು ನಮ್ಮನೆಯಲ್ಲೇ ಬಿಟ್ಟಿರ್ತಕ್ಕಂಥ ಮಾವಿನ ಹಣ್ಣು. ಹಾಗಾಗಿ ಈ ಮಾವಿನ ಹಣ್ಣು ಪಲ್ಪನ್ನೆಲ್ಲ ತೆಗೆದು ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ವಾಟೆ ಎಲ್ಲ ತೆಗೆದು ಹಾಗೆ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸಹ ತೆಗೆದುಬಿಟ್ಟು ಅದರ ಪಲ್ಪನ್ನು ಮಾತ್ರ ಸೇರಿಸ್ಕೊಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಪೇಟೆಯಿಂದ ತಂದಾಗ ಹಣ್ಣು ಸ್ವೀಟ್ ಇದೆಯಾ ಸಪ್ಪೆ ಇದೆಯಾ ಅಂತ ನೋಡಿಕೊಂಡು ನೀವು ಹಾಕಿ ಮಾಡಿ. ಯಾಕಂದರೆ ಸಕ್ಕರೆ ಜಾಸ್ತಿ ಆಗಿಬಿಟ್ರೆ ಸಿಹಿ ಆದರೆ ಕುಡಿಯೋಕ್ಕಾಗಲ್ಲ, ಹಾಗೆ ಸಪ್ಪೆ ಆದರೂ ಕುಡಿಯೋಕ್ಕಾಗಲ್ಲ. ಹಣ್ಣಿನ ಸ್ವೀಟ್ಗೆ ಅನುಸಾರವಾಗಿ ಇಲ್ಲಿ ಸಕ್ಕರೆನ ಬಳಸಬೇಕಾಗತ್ತೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ತೀನಿ, ಯಾಕಂದರೆ ಇಲ್ಲಿ ಹಣ್ಣು ತುಂಬಾ ಸಿಹಿಯಾಗಿತ್ತು. ಹಾಗಾಗಿ ಈಗ ಹಾಕಿದ್ಮೇಲೆ ಅದರಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ನೋಡ್ಕೊಂಡು ಹಾಕಿ. ತೀರಾ ತೆಳ್ಳಗೂ ಇರಬಾರ್ದು ಜ್ಯೂಸು, ತೀರಾ ಗಟ್ಟಿಗೂ ಇರಬಾರ್ದು, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಬರೀ ಮಾವಿನ ಹಣ್ಣಿನ ಪಲ್ಪು, ಸಕ್ಕರೆ, ಹಾಗೇ ನೀರು. ಈಗ ಜ್ಯೂಸ್ ಫಿಲ್ಟ್ರ್ ತೊಗೊಂಡು ಜ್ಯೂಸನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಕೆಲವೊಂದು ಸಲ ಮಾವಿನ ಹಣ್ಣಲ್ಲಿ ನಾರಿನಂಶ ಇರುತ್ತಲ್ಲ, ಅದೇನಾದರೂ ಇದ್ದರೆ ಬರಲಿ ಅಂತೇಳಿ ಹಂಗಾಗಿ ಏನು ಮಾಡ್ತಾಯಿದ್ದೀನಿ, ಸ್ಪೂನ್ ಸಹಾಯದಲ್ಲಿ ನೋಡಿ ಈ ಥರ ಎಲ್ಲನೂ ಫಿಲ್ಟ್ರ್ ಮಾಡ್ಕೊಳ್ತಾಯಿದ್ದೀನಿ. ಮಾವಿನ ಹಣ್ಣಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಸ್ಕಿನ್ನಿಗೆ ಒಳ್ಳೆಯದು, ಬ್ರೈನಿಗೆ ಒಳ್ಳೆಯದು, ಹಾಗೆಯೇ ಮತ್ತು ಈ ಒಳ್ಳೆ ನ್ಯೂಟ್ರಿಷನ್ ಇದೆ. ಹಾಗೆಯೇ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ತುಂಬ ನಿಶಕ್ತಿ ಸುಸ್ತು ಅಂದಾಗ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸೀಸನಲ್ಲಿ ಮ್ಯಾಂಗೋ ಬಂದಾಗ ಮ್ಯಾಂಗೋ ಜ್ಯೂಸನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ತುಂಬ ಹಣ್ಣುಗಳಿದೆ ಅಂದಾಗ ಈ ರೀತಿ ಮಾವಿನ ಹಣ್ಣು ಜ್ಯೂಸ್ ಮಾಡಿ ಒಂದು 2 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಇಟ್ಕೊಂಡು ಕುಡಿಬೋದು. ತುಂಬಾ ಹೆಲ್ತಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ತುಂಬಾ ಎನರ್ಜಿ ಕೂಡ ಕೊಡುತ್ತೆ. ಈಗ ನಾನು ಇಮ್ಯಾಜಿನಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಮ್ಯಾಂಗೋದಲ್ಲಿ ಬೆನಿಫಿಟ್ ಇದೆ, ಮ್ಯಾಂಗೋ ಜ್ಯೂಸಲ್ಲಿ ಬೆನಿಫಿಟ್ ಇದೆ ಅಂತೇಳಿ. ಅಂತಹ ಒಳ್ಳೊಳ್ಳೆ ಬೆನಿಫಿಟ್ ಇರ್ತಕ್ಕಂಥ ಮ್ಯಾಂಗೋ ಜ್ಯೂಸು ಸೀಸನ್ನಲ್ಲಿದ್ದಾಗ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದು. ಔಟ್ಸೈಡು ಎಲ್ಲ ಕಾಲದಲ್ಲೂ ಮ್ಯಾಂಗೋ ಜ್ಯೂಸ್ ಸಿಗುತ್ತೆ, ಬಟ್ ಅದು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ಈ ರೀತಿ ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೂ ಬೆನಿಫಿಟ್ ಇರುತ್ತೆ. ಹಾಗೆ ಮನೇಲಿ ನಾವೇ ಮಾಡಿದ್ದು ಅನ್ನೋದು ಒಂದು ಖುಷಿ ಇರುತ್ತಲ್ವ. ಹಾಗಾಗಿ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಾನು ಈಗೆಲ್ಲನೂ ಅದೆಲ್ಲ ಫಿಲ್ಟ್ರ್ ಮಾಡ್ಕೊಂಡು ಇಷ್ಟು ನನಗೆ ಸಿಗ್ತದೋ ನಾರಿನಂಶ ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ನೋಡಿ ಈಗ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ಈ ಹದದಲ್ಲಿದ್ದರೆ ಸಾಕು. ಜ್ಯೂಸು ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಹಾಗಾಗಿ ಇಷ್ಟಿದ್ರೆ ಸಾಕು. ಸ್ಪೂನಲ್ಲಿ ಈ ರೀತಿ ಹಾಕಿದಾಗ ಈ ರೀತಿ ಬೀಳಬೇಕು. ನೋಡಿ ಈಗ ಒಂದು ಗಾಜಿನ ಲೋಟಕ್ಕೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ರೆಡಿ ಟು ಸರ್ವ್ ಫ್ರೆಂಡ್ಸ್ ಮ್ಯಾಂಗೋ ಜ್ಯೂಸು. ನಿಮಗೂ ಹೆಂಗೆ ಬಂತು, ನಿಮ್ಮ ಮನೇಲೂ ಏನಾದರೂ ಮ್ಯಾಂಗೋ ಜ್ಯೂಸ್ ಇದನ್ನು ನೋಡಿ ಟ್ರೈ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ಪುದೀನ ಎಲೆಯಲ್ಲಿ ನಾನು ಇದನ್ನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.